ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಡ್ರೆಪಾಳ್ಯ ಗ್ರಾಮಸ್ಥರಿಗೆ ಶಾಕ್ ಎದುರಾಗಿದೆ. ತಾಲೂಕು ಪಂಚಾಯಿತಿಯಿಂದ ದಿಢೀರ್ ಅಂತ ನೋಟಿಸ್ ಬಂದಿದೆ. ಅದು ಮನೆಗಳನ್ನ ಖಾಲಿ ಮಾಡುವಂತೆ ಇಒ ಅವರು ನೋಟಿಸ್ ಕೊಟ್ಟಿದ್ದಾರೆ. ದಿಢೀರಂತ ಮನೆಗಳನ್ನ ಖಾಲಿ ಮಾಡಬೇಕು ಅಂತ ಇಒ ಅವರು ನೋಟಿಸ್ ಕೊಟ್ಟಿದ್ದಾರೆ. ಆವಲಗುರ್ಕಿ ಗ್ರಾಮ ಪಂಚಾಯಿತಿಯ ವಿರುದ್ಧ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ. ಈಶಾ ಫೌಂಡೇಶನ್ ಪಕ್ಕದಲ್ಲಿರುವಂತಹ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಇದು. ಈಶಾ ಫೌಂಡೇಶನ್ ಬಂದ ಬಳಿಕ ಒಂದು ರೀತಿ ಅಲ್ಲಿರುವಂತಹ ಭೂಮಿಗೆ ಬಂಗಾರದ ಬೆಲೆ ಬಂದಿದೆ. ಭೂಗಳ್ಳರೊಂದಿಗೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಅದೊಂದು ಕಡೆ ದಾಖಲೆಗಳ ಸಮೇತ ಹಾಜರಾಗುವಂತೆ ಕುಟುಂಬಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. 20ಕ್ಕೂ ಹೆಚ್ಚು ಕುಟುಂಬಗಳಿಗೆ ಇಒ ನೋಟಿಸ್ ಕೊಟ್ಟಿದ್ದಾರೆ. ಹಕ್ಕುಪತ್ರ, ಹೌಸ್ ಲಿಸ್ಟ್ ನಂಬರ್ ಕೊಟ್ಟರು ಕೂಡ ಕಿರುಕುಳ ಕೊಡ್ತಾ ಇದ್ದಾರಂತೆ. ಪ್ರಾಣ ಬಿಡ್ತೀವಿ ಆದ್ರೆ ಮನೆ ಬಿಡಲ್ಲ ಯಾವುದೇ ಕಾರಣಕ್ಕೂ ಅಂತ ಕುಟುಂಬಗಳು ಪಟ್ಟು ಹಿಡಿದು ಕೂತಿದ್ದಾರೆ. ಅವ್ರು ಕೊಟ್ಟಿರುವಂತ ನೋಟಿಸ್ ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ. ಒಂದ್ ಕಡೆ ನಮ್ಮ ಹೆಸರು ವೀಣಾ ಅಂತ. ನಮ್ಮದು ಒಡ್ರೆಪಾಳ್ಯ ಗ್ರಾಮ. ನಾವು ಸುಮಾರು 30 ವರ್ಷದಿಂದ ಇಲ್ಲೇ ಇದ್ದೀವಿ ಸರ್. ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೆದಿರೋದು, ಮದುವೆ ಆಗಿರೋದು ಕೂಡ ಇದೇ ಊರೇ. ನಾವು ಮನೆಗಳು ಕಟ್ಕೊಂಡು 30 ವರ್ಷದಿಂದ ಇಲ್ಲೇ ಇದ್ದೀವಿ. ಅದು ಇತ್ತೀಚೆಗೆ 2 ವರ್ಷದಿಂದ ಈಚೆ ನಮ್ಗೆ ತುಂಬ ಸಮಸ್ಯೆ ಆಗ್ತಿದೆ ಸರ್. ಮನೆ ಕಟ್ಟೋದಕ್ಕೆ ಪಂಚಾಯತಿ ಕಡೆಯಿಂದ ಬಂದು ಪರ್ಮಿಷನ್ ಕೊಟ್ಟಿದ್ದಾರೆ, ಹೌಸ್ ಲಿಸ್ಟ್ ಮಾಡ್ಕೊಟ್ಟಿದ್ದಾರೆ. ಅವರೇ ಎಲ್ಲ ಅಳತೆ ಮಾಡಿಕೊಟ್ಟು ಎಲ್ಲ ಅನುಮತಿ ಪತ್ರ ಎಲ್ಲ ಕೊಟ್ಟಿದ್ದಾರೆ. 2 ವರ್ಷದಿಂದ ಈಚೆ ತುಂಬಾ ಈಶಾ ಫೌಂಡೇಶನ್ ಆದ್ರಿಂದ ತುಂಬಾ ತೊಂದರೆ ಕೊಡ್ತಿದ್ದಾರೆ ನಮಗೆ. ಈಗ ನೋಟಿಸ್ ಬೇರೆ ಕಳಿಸಿದ್ದಾರೆ. ನಾವು ಮಕ್ಳು ಮರಿಗಳನ್ನ ಇಟ್ಕೊಂಡು ದುಡಿಯೋದನ್ನೆಲ್ಲ ಲಾಯರ್ಗಳು, ಕೋರ್ಟ್ಗಳು ಅದು ಅಂತ ತಿಳ್ಕೊಂಡಿದ್ರೆ ನಮ್ಗೆ ಹೆಂಗ್ ಸರ್ ಜೀವನ ನಡೆಸೋದು? ನಮ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ದಯವಿಟ್ಟು ನಮ್ಗೆ ಎಲ್ಲರೂ ಸಹಕರಿಸಬೇಕು. ಈ ನಮ್ಮ ಮನೆ ನಮ್ಗೆ ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತಾ ಇದೀವಿ ಸರ್. ನಾವು ಮನೆ ಕಟ್ಕೊಂಡಿದೀವಿ ಸರ್. ಆದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳು ಆ ತರ ಕಟ್ಟಿಲ್ಲ ಸರ್. ನೋಡಿ, ಆ ಭಾಗದ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ವೀಣಾ ಅಂತೇಳಿ ಒಡ್ರೆಪಾಳ್ಯದ ಗ್ರಾಮಸ್ಥರು, ಅವರು ಭಾಳಷ್ಟು ವರ್ಷಗಳಿಂದ ಅವರು ಅಲ್ಲೇ ಇದ್ದಾರೆ. ಬಟ್ ಈಗ ಏಕಾಏಕಿ ಮನೆಗಳನ್ನು ಖಾಲಿ ಮಾಡಬೇಕು ಅಂತೇಳಿ ನೋಟಿಸ್ ಕೊಟ್ಟಿರುವಂಥ ವಿಚಾರ ಏನಿದೆ, ಅದಕ್ಕೆ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ. ಆವಲಗುರ್ಕಿ ಗ್ರಾಮ ಪಂಚಾಯಿತಿಯ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಗ್ರಾಮಸ್ಥರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಡ್ರೆಪಾಳ್ಯ ಗ್ರಾಮಸ್ಥರಿಗೆ ಶಾಕ್ ಎದುರಾಗಿರೋದು ಅಂದರೆ, ಈ ಈಶಾ ಫೌಂಡೇಶನ್ ಬಹುಶಃ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಅಲ್ಲಿ ಈಶಾ ಫೌಂಡೇಶನ್ ಆದಾಗಿಂದ ಕೂಡ ಅಲ್ಲಿರುವಂತಹ ಭೂಮಿಗೆ ಒಂದು ರೀತಿ ಚಿನ್ನದ ಬೆಲೆ ಬಂದಿದೆ. ಅದರ ಜೊತೆಗೆ ಭೂಗಳ್ಳರ ಜೊತೆ ಕೂಡ ಇವರು ಸೇರ್ಕೊಂಡಿದ್ದಾರೆ, ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪ ಕೂಡ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ರಾಜಪ್ಪ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಜಪ್ಪ, ಏನಿದು ಸಡನ್ ಆಗಿ ನೋಟಿಸ್ ಕೊಟ್ಟಿದ್ದಾರೆ ಮನೆಗಳು ಖಾಲಿ ಮಾಡಬೇಕು ಅಂತ, ಏನಿದು ವಿಚಾರ? ಪ್ರಭು, ಖಂಡಿತ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಆವಲಗುರ್ಕಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಒಡ್ರೆಪಾಳ್ಯ ಅಂತಕ್ಕಂಥ ಒಂದು ಗ್ರಾಮ ಏನಿದೆ, ಈ ಗ್ರಾಮ ಆ ಭಾಗದಲ್ಲಿ ಇರ್ತಕ್ಕಂಥ ಒಂದು ರಿಮೋಟ್ ಏರಿಯಾ, ಒಂದು ಹಿಂದುಳಿದ ಭಾಗ. ಈ ಒಂದು 5-6 ವರ್ಷಗಳ ಹಿಂದೆ ಆ ಭಾಗದಲ್ಲಿ ಜಮೀನಾಗ್ಲಿ ಅಥವಾ ಸೈಟ್ ಆಗ್ಲಿ ಯಾರು ಕೇಳೋರೇ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಬಂದಂತಹ ಈಶಾ ಫೌಂಡೇಶನ್ ನಿಂದ ಆ ಭಾಗದಲ್ಲಿ ಹೋಮ್ ಸ್ಟೇಗಳಾಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಮತ್ತೆ ರೆಸಾರ್ಟ್ಸ್ ಆಗಿರ್ಬೋದು, ಈ ರೀತಿಯಾಗಿ ಕಮರ್ಷಿಯಲ್ ಡೆವಲಪ್ಮೆಂಟ್ ಆದ ಹಿನ್ನೆಲೆಯಲ್ಲಿ ಇವತ್ತು ಆ ಭಾಗದ ಹಳ್ಳಿ ಪಕ್ಕಪಕ್ಕದ ಏನು ಈಶಾ ಫೌಂಡೇಶನ್ ಇದೆ, ಆ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಏನು ಜಮೀನುಗಳಿಗೆ ಮತ್ತೆ ಸೈಟ್ಗಳಿಗೆ ಇವತ್ತು ಚಿನ್ನದಂತಹ ಬೆಲೆ ಬಂದಂತಹ ಹಿನ್ನೆಲೆಯಲ್ಲಿ ಇವತ್ತು ಕಿರಿಕಿರಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಏನು ಈ ಒಡ್ರೆಪಾಳ್ಯ ಇವತ್ತು ರೈತರು ಏನು ಪ್ರತಿಭಟನೆ ಮಾಡ್ತಾ ಇದ್ರೆ, ಆ ಗ್ರಾಮಸ್ಥರು ಆ ಗ್ರಾಮದಲ್ಲಿ ಏನು ಯಾರು ಕೇಳೋರಿಲ್ಲ. 20-30 ವರ್ಷಗಳಿಂದ ಸಹ ಅವರು ಹಕ್ಕುಪತ್ರ ಆಗಿರ್ಬೋದು ಮತ್ತೆ ಸೈಟ್ ನಂಬರ್ ತಗೊಂಡು ಆ ಭಾಗದಲ್ಲಿ ಒಂದು ಮನೆ ನಿರ್ಮಾಣ ಮಾಡಿಕೊಂಡು ಸರ್ಕಾರದಿಂದ ಸಹ ಮನೆಗಳನ್ನ ಮಂಜೂರು ಮಾಡ್ಕೊಂಡಿದ್ದಾರೆ. ಅದು ಅದೇ ಅವತ್ತು ಆವಲಗುರ್ಕಿ ಗ್ರಾಮ ಪಂಚಾಯತಿನ ಸಹ ಅವತ್ತು ಏನು ನವಗ್ರಾಮ ನಿರ್ಮಾಣ ಯೋಜನೆಯಡಿ ಸಹ ಒಂದು ಹಳ್ಳಿಗಳಿಗೆ, ಆ ಭಾಗದ ಏನು ಒಡ್ರೆಪಾಳ್ಯಗೆ ಒಂದು 20 ಜನಕ್ಕೆ ಅವತ್ತು ಸೈಟ್ ಅನ್ನ ಮಂಜೂರು ಮಾಡ್ಕೊಟ್ಟಿದ್ದಾರೆ. ಮನೆ ಕಟ್ಕೊಡೋದಕ್ಕೂ ಕೂಡ ಹಣವನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಏಕಾಏಕಿ ಇವತ್ತು ಜಿಲ್ಲಾ ಪಂಚಾಯತಿ ಇಒ ಕಡೆಯಿಂದ ಮತ್ತೆ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಕಡೆಯಿಂದ ನೋಟಿಸ್ಗಳು ಪದೇ ಕೊಟ್ಟು ಕಿರುಕುಳ ಕೊಡ್ತಾ ಇದ್ರೆ, ಇವತ್ತು ಇಒ ಕಡೆಯಿಂದ ಏನು ನೋಟಿಸ್ ಹೋಗಿರೋದಕ್ಕೆ ಆ ಭಾಗದ ಜನರಲ್ಲಿ ಈಗ ಒಂದು ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈಗ ಆ ಒಂದು ಒಡ್ರೆಪಾಳ್ಯ ಗ್ರಾಮ ಏನಿದೆ, ಆ ಗ್ರಾಮಸ್ಥರಿಗೆ ಇವತ್ತು
ಆ ಗ್ರಾಮ ಪಂಚಾಯತಿ ನರಕವನ್ನ ತೋರಿಸ್ತಾ ಇದೆ. ಯಾಕಂದ್ರೆ ಏನು 20-30 ವರ್ಷಗಳಿಂದ ಮನೆನ ನಿರ್ಮಾಣ ಮಾಡ್ಕೊಂಡು ಇವತ್ತು ಸಂಸಾರಗಳು ಮಾಡ್ಕೊಂಡು ಮಕ್ಕಳು ಮರಿ ಎಲ್ಲ ಜೊತೆಲಿ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಾರೆ. ಇವತ್ತು ಏಕಾಏಕಿ ನೋಟಿಸ್ ಕೊಟ್ಬಿಟ್ಟಿರೋದ್ರಿಂದ ಆ ಭಾಗದ ಜನರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಇವತ್ತು ಏನು ಗ್ರಾಮ ಪಂಚಾಯತಿ ಮುಂದೆ ಮತ್ತು ವಡ್ರೇಪಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಇವತ್ತು ಎಲ್ಲ ಜಮಾಯಿಸಿ ಪ್ರತಿಭಟನೆ ಮಾಡಿದ್ರು. ನಾವು 20 ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಾ ಇದೀವಿ, ನಮ್ಮನ್ನ ಇವತ್ತು ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಇವತ್ತು ಮೂಲ ದಾಖಲೆಗಳಂತಹ ತಗೊಂಡು ಹೋಗ್ತೀವಿ, ಮೂಲ ದಾಖಲೆ ಎಲ್ಲ ನಮ್ಮ ಹತ್ರ ಇದ್ಕೊಂಡು ಕೂಡ ಇವತ್ತು ಗ್ರಾಮ ಪಂಚಾಯತಿಯವರೇ ನನಗೆ ಎಲ್ಲ ದಾಖಲೆಗಳನ್ನು ಕೊಟ್ಬಿಟ್ಟು ಇವತ್ತು ಗ್ರಾಮ ಪಂಚಾಯತಿಯವರೇ ನಮ್ಗೆ ಈ ತರ ಕಿರುಕುಳ ಕೊಡ್ತಾ ಇರೋದು, ಎಲ್ಲ ಒಂದ್ ಕಡೆ ಅನ್ಯಾಯ ಮಾಡ್ತಾ ಇದ್ರೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಅದ್ ಬಿಟ್ರೆ ಇವತ್ತು ಸೈಟ್ ಕೊಡೋದಿಲ್ಲ ಅಂತೇಳಿ ಇವತ್ತು ಆ ಒಂದು ವಡ್ರೇಪಳ್ಳಿ ಗ್ರಾಮಸ್ಥರು ಇವತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ. ಇನ್ನು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಯಾಕಂದ್ರೆ ಆ ಭಾಗದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ ಆ ಗ್ರಾಮಕ್ಕೆ ಹೋಗಿ ಭೇಟಿ ಮಾಡಿ ಆ ಭಾಗದ ಗ್ರಾಮಸ್ಥರಿಗೆ ನ್ಯಾಯ ಮಾಡ್ಕೊಡ್ಬೇಕಾಗಿದೆ. ಯಾಕಂದ್ರೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಬಡವರು ಶ್ರೀಮಂತರಲ್ಲ, ಇವತ್ತು ಆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿರ್ಬೋದು ಮತ್ತೆ ಆ ಭಾಗದಂತ ಯುವ ಅಧಿಕಾರಿಗಳು ಆ ಒಂದು ಭೂಗಳರ ಜೊತೆ ಇವತ್ತು ಕೈ ಜೋಡಿಸಿಕೊಂಡು ಈ ರೀತಿಯಂತ ಅವರ ನಿವೇಶನಗಳಿಗೆ, ಅವರ ರೆಸಾರ್ಟ್ಗಳಿಗೆ ಮತ್ತೆ ಅವರ ಒಂದು ಏನು ಸೈಟ್ಗಳು ಮಾಡ್ಕೊಂಡಿದ್ರೆ ಅದಕ್ಕೆ ದಾರಿ ಬಿಡಬೇಕು, ಈ ಗ್ರಾಮಗಳಿಂದನೇ ಹೋಗ್ಬೇಕು. ಹಾಗಾಗಿ ಅವ್ರ ಜೊತೆ ಶಾಮೀಲಾಗಿ ಇವತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಈ ಗ್ರಾಮಸ್ಥರಿಗೆ ಕಿರುಕುಳ ಕೊಡ್ತಾ ಇರತಕ್ಕಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಸ್ಥಳೀಯರು ಅದೇ ಗ್ರಾಮದವರಾದ ವೀಣಾ ಅವ್ರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಮೇಡಮ್ ನಮಸ್ತೆ. ಸರ್, ನಮ್ಮ ಹೆಸರು ವೀಣಾ ಅಂತ, ವಡ್ರೇಪಳ್ಳಿ ಗ್ರಾಮ. ಹೇಳಿ ವೀಣಾ ಅವ್ರು, ಏನು ನೋಟಿಸ್ ಏನಕ್ಕೆ ಕೊಟ್ಟಿದ್ದಾರೆ, ಆಮೇಲೆ ನೀವು ಕೇಳಿದ್ರಾ ಏನು ಸಮಸ್ಯೆ ಆಗಿದೆ ಅಲ್ಲಿ ಈಗ ನಿಮಗೆ? ಸರ್, ನಮಗೆ ಸಮಸ್ಯೆ ಇರೋ ಮನೇನೂ ಕೂಡ ಕಿತ್ಕೊಂಡು ಇದ್ ಮಾಡೋ ಅಂತ ಸಮಸ್ಯೆ ಮಾಡ್ತಾ ಇದ್ದಾರೆ ಸರ್. ಊರಿಂದ ಓಡಿಸ್ಬೇಕು ಅಂತ ಆ ತರ ತೊಂದರೆ ಕೊಡ್ತಿದ್ದಾರೆ ಸರ್ ಇಲ್ಲಿ. ಅಂದ್ರೆ ನಮ್ದೇ ಹಕ್ಕುಪತ್ರ ಇದೆ ಸರ್ ನಮ್ದು. ಓಕೆ, ಹಕ್ಕುಪತ್ರ ಇದ್ದುಕೊಂಡು ಕೂಡ ನಮ್ಗೆ ನೋಟಿಸ್ ಕಳಿಸಿದ್ದಾರೆ ಸರ್ ಇವು ಅಧಿಕಾರಿಗಳು. ನೀವು ಹೋಗಿ ಕೇಳಿದ್ರಾ ಅವರಿಗೆ ನಮ್ದು ಹಕ್ಕುಪತ್ರ ಇದೆ, ಯಾಕೆ ನೋಟಿಸ್ ಕೊಟ್ಟಿದ್ದೀರಾ, ಏನ್ ಕತೆ ಅಂತ? ಹಾ ಹೌದು ಸರ್, ನೋಟಿಸ್ ಕಳಿಸಿದ್ದಾರೆ. ನಿಮ್ಮ ಹತ್ರ ಇರೋ ದಾಖಲೆಗಳೆಲ್ಲ ತಗೊಬನ್ನಿ ಅಂತ ಹೇಳಿದ್ದಾರೆ. ನಾವು ನಮ್ಮ ಹತ್ರ ಇರೋ ದಾಖಲೆಗಳೆಲ್ಲ ತಗೊಂಡೋಗಿ ಅವ್ರಿಗೆ ಕೊಟ್ಟಿದೀವಿ. ಓಕೆ ಸರ್, ನಾವು ಸುಮಾರು 30-40 ವರ್ಷದಿಂದ ಇಲ್ಲೇ ಇದೀವಿ ಸರ್. ನಾವು ಹಕ್ಕುಪತ್ರ ಕಟ್ಕೊಂಡ್ ಮನೆಯಲ್ಲಿ ಸಾಲ ಮಾಡಿ ಇಷ್ಟು ಮನೆಗಳು ಕಟ್ಕೊಂಡಿದೀವಿ ಸರ್ ನಾವು ಜೀವನ ನಡೆಸೋದಕ್ಕೆ. ಈಗ ಆ ಮನೆಗಳನ್ನು ಕೂಡ ಕಿತ್ಕೊಳೋದಕ್ಕೆ ಈ ತರ ಅಧಿಕಾರಿಗಳಿಂದ ಅದು ಯಾರು ಶಾಮೀಲಾಗಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಅದು ಮತ್ತೆ ಇನ್ನೊಂದು ನನ್ಗಿನ್ನ ಒಂದು ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್ ಅಲ್ಲಿ. ನಾವು 30 ವರ್ಷದಿಂದ ನಮ್ಗೆ ಮನೆ ಕಟ್ಕೊಂಡಿದ್ದಾಗ ಯಾವುದೇ ತರ ಸಮಸ್ಯೆ ಇರ್ಲಿಲ್ಲ. ಅದೇ ಇತ್ತೀಚೆಗೆ ಈಶಾ ಫೌಂಡೇಶನ್ ಆದಾಗಿಂದ ನಮ್ಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ. ಅಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿರೋರೇ ಕೂಡ, ರಜನಿ ಅಂತ ಅವರು ಬೆಸ್ಕಾಂ ಅಲ್ಲಿ ಕೆಲಸ ಮಾಡೋರು, ಅವರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ಕೊಂಡು ಕೂಡ ನಕಲಿ ದಾಖಲೆಗಳನ್ನ ತಗೊಂಬಂದು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಸರ್. ಇವಾಗ ಅಲ್ಲಿ 2-3 ವರ್ಷದಿಂದ ಕೋರ್ಟು ಕಚೇರಿ ಅಂತ ಸುತ್ತಾ ಇದೀವಿ ಸರ್. ನಾವು ದಿನಕೂಲಿ ಕೆಲಸ ಮಾಡೋರು ಸರ್ ಅಲ್ಲಿ. ನಮ್ಗೆ ತುಂಬಾ ಒಂಥರ ಹೇಳ್ಕೊಳಕ್ ಆಗದೆ ಇರೋಂತ ಕಷ್ಟದಲ್ಲಿ ಇದೀವಿ ಸರ್ ನಾವ್. ಈಗ ಮನೆ ಬಿಟ್ರೆ ನಮ್ಗೆ ಬೀದಿಗೆ ಬರ್ಬೇಕು ಸರ್ ನಾವ್ ಇವಾಗ. ಆ ತರ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ. ಕೋರ್ಟು ಕಚೇರಿ ಅಂತ ಸುತ್ತಿ ನಮಗೂ ಸಾಕಾಗ್ಬಿಟ್ಟಿದೆ ಸರ್. ಹಕ್ಕುಪತ್ರ ಇದ್ದುಕೊಂಡು ಕೂಡ ನಾವ್ ಇವಾಗ ಎಲ್ಲಾ ದಾಖಲೆಗಳು ಇದ್ದುಕೊಂಡು ಕೂಡ ನಾವು ಈಗ ನಮ್ಗೆ ನ್ಯಾಯ ಕೊಡಿ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ ಸರ್. ಈಗ ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕೊಟ್ಟ ಮೇಲೆ ಏನ್ ಹೇಳಿದ್ರು ಅಧಿಕಾರಿಗಳು? ಎಲ್ಲ ಇದ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಯಾರು ಏನು ಮಾಡುವಂತದ್ದು ಇದ್ರಲ್ಲಿ ಇಲ್ಲ ಸರ್. ಪಂಚಾಯತಿಯಿಂದ ನಕಲಿ ಹೌಸ್ ಲಿಸ್ಟ್ ತಗೊಂಡ್ಬಂದಿದ್ದಾರೆ. ಮತ್ತೆ ಸರ್, ನಮ್ಗೆ ಪಂಚಾಯತಿ ಕಡೆಯವರೇ ಬಂದು, ನಾವು ಹಕ್ಕುಪತ್ರ ಇರುವಂತ ಜಾಗದಲ್ಲಿ ಪಂಚಾಯತಿ ಕಡೆಯವರೇ ಬಂದು ನಮ್ಗೆ ಹೌಸ್ ಲಿಸ್ಟ್ ಮಾಡ್ಕೊಟ್ಟಿದ್ದಾರೆ. ಕರೆಂಟ್ ಬಿಲ್ ಬರ್ತಾ ಇದೆ, ಮನೆ ಕಟ್ಟಡ ಕಟ್ಟೋದಕ್ಕೆ ಅನುಮತಿ ಪತ್ರನೂ ಕೂಡ ಕೊಟ್ಟಿದ್ದಾರೆ ಸರ್. ಟ್ಯಾಕ್ಸ್ ಕೂಡ ಪೇ ಮಾಡ್ತಾ ಇದೀವಿ ಇಯರ್. ಮತ್ತೆ ಅದೇ ಗೌರ್ಮೆಂಟ್ ಕೆಲಸದಲ್ಲಿ ಇದ್ಕೊಂಡು ಕೂಡ ಅವ್ರಿಗೆ ಈ ಹಕ್ಕುಪತ್ರ ಜಾಗದಲ್ಲಿ ಅವ್ರಿಗೆ ಹೌಸ್ ಲಿಸ್ಟ್ ಹೆಂಗ್ ಕೊಟ್ಟಿದ್ದಾರೆ ಸರ್ ಅಧಿಕಾರಿಗಳು, ಪಂಚಾಯತಿ ಕಡೆಯಿಂದ ಅಂತ ಹೇಳ್ತಾರೆ. ನಮಗೂ ಕೊಟ್ಟು ಅವ್ರಿಗೂ ಕೊಡ್ತಾರೆ ಸರ್. ಅದು ಗೌರ್ಮೆಂಟ್ ಕೆಲಸದಲ್ಲಿ ಇದ್ಕೊಂಡು ಕೂಡ ಹೌಸ್ ಲಿಸ್ಟ್ ತಗೊಂಡಿದೀವಿ ಅಂತ ಹೇಳ್ತಾರೆ ಸರ್. ಅದು 2003-4 ಕುಟುಂಬಗಳಿಗೆ ಕೊಟ್ಟಿರೋದು ಈಗ ಒಟ್ಟು ಸರ್ 26 ಜನಕ್ಕೆ ಕೊಟ್ಟಿದ್ದಾರೆ ಸರ್. 26 ಮನೆಗಳಿಗೆ. ಇವಾಗ 26 ಮನೆಗಳು ಬೀದಿಗೆ ಬರೋ ಪರಿಸ್ಥಿತಿ ಮಾಡಿದ್ದಾರೆ ಸರ್. ಅದು 2003-4 ಆಶ್ರಯ ಯೋಜನೆ ಅಡಿ ಅಂತ ಹೇಳ್ಬಿಟ್ಟು ಮನೆಗಳು ಮಾಡಿ ಕೊಟ್ಟಿದ್ದಾರೆ ಸರ್ ನಿವೇಶನಗಳನ್ನ. ಆ ಜಾಗದಲ್ಲಿ ಕಟ್ಕೊಂಡಿರೋ ಮನೆಗಳನ್ನ ಇವಾಗ ಈ ತರ ಮಾಡ್ತಾ ಇದ್ದಾರೆ ಸರ್ ಅವರು. ಈಗ ಮುಂದೆ ಏನ್ ಮಾಡ್ಬೇಕಂತ ಇದೀರಿ?
ಸರ್ ನಮ್ಗೆ ಏನು ಮಾಡೋ ಅಂತ ದೊಡ್ಡ ಇದ್ರಲ್ಲಿ ನಾವಿಲ್ಲ ಸರ್. ನಮ್ಮ ಮನೆಗಳು ನಮ್ಗೆ ಉಳಿಸ್ಕೊಡ್ಬೇಕು ಸರ್. ನಿಮ್ಮ ಮೂಲಕ ನಾನು ಪ್ರತಿಯೊಬ್ಬರಿಗೂ ಎಲ್ಲ ಜನತೆಗೂ ಕೇಳ್ಕೊಂತ ಇದೀವಿ ಸರ್. ಮೈನ್ ಆಗಿ ಅಧಿಕಾರಿಗಳಿಗೆ ಕೇಳ್ಕೊಂತ ಇದೀವಿ ಸರ್. ಖಂಡಿತ ನಮ್ಮ ಮನೆಗಳು ಸಂಬಂಧಪಟ್ಟಂತ ನಮ್ಗೆ ಅಧಿಕಾರಿಗಳು ಉಳಿಸ್ಕೊಡ್ಬೇಕು ಇದಕ್ಕೆ ಸೂಕ್ತ ಕ್ರಮ ತಗೊಳ್ತಾರೆ. ಸರ್ ತಗೊಬೇಕು ಸರ್. ಈಗ ತಗೊಂಡು ಮಂಜುನಾಥ್ ಇಒ ಅವ್ರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಚಿಕ್ಕಬಳ್ಳಾಪುರ ಇಒ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್ ಅಲ್ಲಿ ಒಡ್ರೆಪಾಳ್ಯದಲ್ಲಿ ಸುಮಾರು 26 ಕುಟುಂಬಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ, ಮನೆ ಖಾಲಿ ಮಾಡಬೇಕು ಅಂತೇಳಿ. ಹಕ್ಕುಪತ್ರ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ಗಳಿದೆ ಅಂತ ಕೇಳ್ತಾ ಮನೆ ಇದೀವಿ. ಖಾಲಿ ಮಾಡ್ಬೇಕು ಅಂತಲ್ಲ, ಹಾ ಈಗ ಅವರು ಅನಧಿಕೃತವಾಗಿ ಹಾಕೊಂಡಿದಾರಂತ ಅವರು ಊರವರೇ ಒಂದು ದೂರನ್ನ ಜನತಾ ದರ್ಶನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ರು. ಅದರ ಮೇಲೆ ವಿಚಾರಣೆಗೆ ದಾಖಲೆಗಳು ಸರಿ ಇದೆಯಾ ತಪ್ಪಿದೆಯಾ ಅನ್ನೋದ್ರ ಬಗ್ಗೆ ದಾಖಲೆಗಳನ್ನ ಒದಗಿಸೋದಕ್ಕೆ ನೋಟಿಸ್ ಕೊಟ್ಟಿರೋದು. ರಾಂಗ್ ಇನ್ಫಾರ್ಮೇಶನ್ ಹೋಗೋದು ಬೇಡ. ನಾಟ್ ತೆರವು ಮಾಡ್ಲಿಕ್ಕೆ ಅಂತಲ್ಲ, ಅವರ ದಾಖಲೆಗಳನ್ನ ಇದು ಮಾಡ್ಲಿಕ್ಕೆ ವಿಚಾರಣೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗ್ಲಿಕ್ಕೆ ಅಷ್ಟೇ ಅವ್ರು ಬಂದಿರೋದು. ಅದು ತಪ್ಪು ಕಲ್ಪನೆ ಆಗೋದು ಬೇಡ. ಈಗ ಡಾಕ್ಯುಮೆಂಟ್ಸ್ ವೆರಿಫೈ ಆದ್ಮೇಲೆ ಏನ್ ತೊಂದರೆ ಇಲ್ಲ ಅವರಿಗೆ. ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು ಅಂದ್ರೆ ಸೊ ಇಟ್ಸ್ ಓಲ್ಡ್ಸ್ ಗುಡ್, ನೋ ಇಶ್ಯೂ. ಓಕೆ, ಅವ್ರೇನಿದು. ಥ್ಯಾಂಕ್ ಯು ಮಂಜುನಾಥ್ ಅವರೇ, ಕರೆಂಟ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.